ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಿವಮಹಾಪುರಾಣ ಮಾಹಾತ್ಮ್ಯದಲ್ಲಿ 5ನೇ ಅಧ್ಯಾಯ. ಚಂಚುಲೆಯು ತನ್ನ ಪತಿಯಾದ ಬಿಂದುಗನಿಗೆ ಸದ್ಗತಿ ಉಂಟಾಗುವಂತೆ ಮಾಡಬೇಕೆಂದು ಪಾರ್ವತಿಯನ್ನು ಪ್ರಾರ್ಥಿಸುವುದು. ಪಾರ್ವತಿಯು ತುಂಬುರು ಎಂಬ ಗಂಧರ್ವನನ್ನು ಪಿಶಾಚ ಜನ್ಮ ತಾಳಿದ ಬಿಂದುಗನ ಬಳಿಗೆ ಕಳುಹಿಸಿ ಅವನಿಗೆ ಶಿವಪುರಾಣ ಶ್ರವಣ ಮಾಡಿಸುವುದು. ಶಿವಪುರಾಣ ಶ್ರವಣ ಫಲದಿಂದ ಬಿಂದುಗನಿಗೆ ಸದ್ಗತಿ ಪ್ರಾಪ್ತಿ. ಇದು ಈ 5ನೇ ಅಧ್ಯಾಯದ ಸಾರ. ಶ್ರೀ ಅಥ ಶ್ರೀ ಶಿವಪುರಾಣ ಮಾಹಾತ್ಮ್ಯೆ ಪಂಚಮೋಧ್ಯಾಯಃ. ಶೌನಕ ಉವಾಚ. ಸೂತ ಮಹಾಭಾಗಧನ್ಯಸ್ತ್ವಂ ಶಿವಸಕ್ತಧೀಃ ಶ್ರಾವಿತೇಯಂ ಕಥಾಸ್ಮಾಕಮದ್ಭುತಾ ಭಕ್ತಿವರ್ಧಿನೀ. ಎಲೈ ಮಹಾಭಾಗನಾದ ಸೂತನೇ, ಮಹಾತ್ಮನೇ, ಮಹಾಮಹಿಮನೇ, ಶಿವನಲ್ಲಿ ಆಸಕ್ತಿಯುಳ್ಳಂತಹ ಶಿವಭಕ್ತಿ ತತ್ಪರನಾದ ನೀನೇ ಧನ್ಯನು. ಭಕ್ತಿಯನ್ನು ಇನ್ನಷ್ಟು ಹೆಚ್ಚಿಸುವಂತಹ ಅದ್ಭುತವಾದ ಈ ಶಿವಪುರಾಣ ಮಹಾತ್ಮೆಯ ಕಥೆಯನ್ನು ನಿನ್ನಿಂದ ನಮಗೆ ಕೇಳಿಸಲ್ಪಟ್ಟಿತು. ತತ್ರ ಗತ್ವಾ ಕಿಂಚಕಾರ ಚಂಚುಲಾ ಪ್ರಾಪ್ತ ಸದ್ಗತಿ ತತ್ವಂ ವದ ವಿಶೇಷೇಣ ತತ್ಪತೇಶ್ಚ ಮಹಾಮತೆ. ಅಲ್ಲಿಗೆ ಹೋಗಿ ಚಂಚುಲೆಯು ಸದ್ಗತಿಯನ್ನು ಹೊಂದಿದವಳಾಗಿ ಕೈಲಾಸಕ್ಕೆ ಹೋಗಿ ಏನು ಮಾಡಿದ್ಲು? ತತ್ವಂ ವದ ವಿಶೇಷೇಣ, ತತ್ ತ್ವಂ ವದ, ಅದನ್ನು ನೀನು ವಿಶೇಷವಾಗಿ ನನಗೆ ಹೇಳು, ನಮಗೆ ಹೇಳು ಅಂತೇಳಿ ಶೌನಕ ಮುನಿಗಳು ಕೇಳ್ತಾರೆ ಸೂತ ಮುನಿಯಲ್ಲಿ. ತತ್ಪತೇಶ್ಚ ಮಹಾಮತೆ, ಹೇ ಮಹಾಮತಿಯೇ, ಹೇ ಬುದ್ಧಿಶಾಲಿಯೇ, ಆ ಚಂಚುಲೆಯ ಪತಿಯ ಗತಿ ಏನಾಯಿತು ಅದನ್ನು ಕೂಡ ಹೇಳು ಅಂಥೇಳಿ ಶೌನಕ ಮುನಿಗಳು ಸೂತರನ್ನು ಪ್ರಶ್ನಿಸಿದಾಗ ಸೂತರು ಹೇಳುತ್ತಾರೆ. ಸೂತ ಉವಾಚ. ಸಾ ಕದಾಚಿದು ಮಾಂ ದೇವೀಂ ಉಪಗಮ್ಯ ಪ್ರಣಮ್ಯ ಚ ಸುತುಷ್ಟಾವಕರೌ ಬದ್ಧ್ವಾ ಪರಮಾನಂದ ಸಂಪ್ಲುತ. ಸೂತನು ಹೇಳುವನು, ಒಂದಾನೊಂದು ದಿವಸ ಆ ಚಂಚುಲೆಯು ಪಾರ್ವತಿಯ ಸಮೀಪಕ್ಕೆ ಹೋಗಿ ಅವಳನ್ನು ನಮಸ್ಕರಿಸಿ ಕೈಗಳನ್ನು ಜೋಡಿಸಿ ಪರಮಾನಂದ ಭರಿತಳಾಗಿ ದೇವಿಯನ್ನು ಸ್ತೋತ್ರ ಮಾಡಿದಳು. ಚಂಚುಲೋವಾಚ. ಗಿರಿಜೆ ಸ್ಕಂದಮಾತಸ್ತ್ವಂ ಸೇವಿತಾ ಸರ್ವದಾ ನರೈಃ ಸರ್ವಸೌಖ್ಯಪ್ರದೇ ಶಂಭುಪ್ರಿಯೇ ಬ್ರಹ್ಮಸ್ವರೂಪಿಣೀ ವಿಷ್ಣುಬ್ರಹ್ಮಾದಿಭಿಃ ಸೇವ್ಯಾ ಸಗುಣಾ ನಿರ್ಗುಣಾಪಿ ಚ ತ್ವಮಾದ್ಯಾ ಪ್ರಕೃತಿಸ್ಸೂಕ್ಷ್ಮಾ ಸಚ್ಚಿದಾನಂದರೂಪಿಣೀ ಸೃಷ್ಟಿಸ್ಥಿತಿಲಯಕರೀ ತ್ರಿಗುಣಾ ತ್ರಿಸುರಾಲಯ ಬ್ರಹ್ಮ ವಿಷ್ಣು ಮಹೇಶಾನಾಂ ಸುಪ್ರತಿಷ್ಠಾಕರಾ ಪರಾ. ಎಲ್ಲವೂ ಗಿರಿಜೆಯೇ, ನೀನು ಸ್ಕಂದನ ಮಾತೆಯು. ಜನರು ಯಾವಾಗಲೂ ನಿನ್ನನ್ನು ಧ್ಯಾನ ಮಾಡುವರು. ನೀನು ಜನಗಳಿಗೆ ಸೌಖ್ಯವನ್ನು ಕೊಡುವೆ. ಸರ್ವಸೌಖ್ಯಪ್ರದೇ ಶಂಭುಪ್ರಿಯೇ, ನೀನು ಆ ಶಂಭುವಿಗೆ ಪ್ರಿಯಳಾಗಿರುವೆ. ಬ್ರಹ್ಮಸ್ವರೂಪಿಣಿಯೂ ಕೂಡ ಆಗಿರುವೆ. ಪರಬ್ರಹ್ಮಸ್ವರೂಪಿಣಿ ಆದಿಮಾಯಿಯೂ ಕೂಡ ನೀನೇ. ವಿಷ್ಣು ಬ್ರಹ್ಮಾದಿಭಿಃ ಸೇವ್ಯಾ, ಹಾಗೆಯೇ ವಿಷ್ಣು ಬ್ರಹ್ಮಾದಿಗಳು ನಿನ್ನನ್ನು ಯಾವಾಗಲೂ ಸೇವೆ ಮಾಡುತ್ತಾ ಇರುತ್ತಾರೆ. ಏನು ಅಂತ? ಸಗುಣ ನಿರ್ಗುಣ ಪಿಚ, ಸಗುಣಳೆಂದು ನಿರ್ಗುಣಳೆಂದು ತಿಳಿದು ಸೇವೆ ಮಾಡ್ತಾರೆ ನಿನ್ನನ್ನು. ಸಗುಣ ಅಂದರೆ ಸತ್ವ ರಜ ತಮ ಗುಣಗಳಿಂದ ಕೂಡಿದವಳು ಎಂದು. ನಿರ್ಗುಣ ಅಂತ ಹೇಳಿದರೆ ಯಾವುದೇ ಈ 3 ಗುಣಗಳಿಂದ ಅತೀತಳಾದವಳು, ಯಾವುದೇ ಗುಣಲೇಪ ಇಲ್ಲದವಳು ಎನ್ನುವಂಥ ನಿರ್ಗುಣ ಪರಬ್ರಹ್ಮ ಸ್ವರೂಪ ಅಂಥೇಳಿ ಕೂಡ ನಿನ್ನನ್ನು ಭಜಿಸುತ್ತಾರೆ, ಸೇವೆ ಮಾಡ್ತಾರೆ. ತ್ವಮಾದ್ಯ ಪ್ರಕೃತಿ ಸೂಕ್ಷ್ಮ ಸಚ್ಚಿದಾನಂದರೂಪಿಣೀ, ನೀನೇ ಮೊದಲಿನವಳು. ಈ ಜಗತ್ತಿನ ಸೃಷ್ಟಿಗೆ ಕಾರಣಕರ್ತಳಾದಂತಹ ಪ್ರಕೃತಿ ಮಾತೆಯು ನೀನೇ. ಅತ್ಯಂತ ಸೂಕ್ಷ್ಮ ರೂಪಳು ನೀನೇ. ಸತ್ ಚಿತ್ ಆನಂದ ಸ್ವರೂಪಳು ಕೂಡ ನೀನೇ ಆಗಿರುವೆ. ಸತ್ ಅಂದರೆ ಇರುವಿಕೆ, ಅಸ್ತಿತ್ವ. ಚಿತ್ ಅಂದರೆ
ಜ್ಞಾನ. ಆನಂದ ಅಂತ ಹೇಳಿದರೆ ನಮಗೆಲ್ಲ ಗೊತ್ತು, ಪರಮಾನಂದ, ಆನಂದ, ಸಂತೋಷ, ಸುಖ ಸ್ವರೂಪಳು ಎನ್ನುವಂಥದ್ದು. ಸೃಷ್ಟಿಸ್ಥಿತಿಲಯಕರೀ ತ್ರಿಗುಣ ತ್ರಿಸುರಾಲಯ ಬ್ರಹ್ಮ ವಿಷ್ಣು ಮಹೇಶಾನಾಂ ಸುಪ್ರತಿಷ್ಠಾಕರ ಪರ. ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ಈ ತ್ರಿಮೂರ್ತಿಗಳನ್ನು ಕೂಡ ಸೃಷ್ಟಿ ಮಾಡಿದವಳು ಅವಳೇ. ಅವರನ್ನೆಲ್ಲ ಆಯಾಯ ಸ್ಥಾನದಲ್ಲಿ ಸುಪ್ರತಿಷ್ಠಿತವಾಗಿರುವಂತೆ ನೋಡಿಕೊಳ್ಳುವವಳು ಕೂಡ ಅವಳೇ. ಯಾರು? ದೇವಿ ಅಂಥೇಳಿ ಚಂಚುಲೆ ಸ್ತುತಿ ಮಾಡ್ತಾಳೆ ಪಾರ್ವತಿಯನ್ನು. ಸೃಷ್ಟಿ ಸ್ಥಿತಿ ಲಯ ಮೂರನ್ನು ಮಾಡುವಂಥವಳು. ಹಾಗೆ ತ್ರಿಗುಣ, ಮೂರು ಗುಣಗಳು ಯಾವುದೆಲ್ಲ? ರಜೋಗುಣ, ಸತ್ವಗುಣ ಮತ್ತು ತಮೋಗುಣ ಅನುಕ್ರಮವಾಗಿ. ಹಾಗೆ ತ್ರಿಸುರಾಲಯ ಅಂಥೇಳಿ ಅಂದರೆ ತ್ರಿಸುರರಿಗೆ ಆಶ್ರಯ ಸ್ಥಾನ. ತ್ರಿಸುರ ಅಂದರೆ ಇಲ್ಲಿ ಮೂರು ದೇವತೆಗಳು ಅಂಥೇಳಿ, ಈ ಮೂರೂ ತತ್ವಗಳ ದೇವತೆಗಳು ಅಂದರೆ ರಜೋಗುಣ ಪ್ರಧಾನವಾದ ದೇವತೆಗಳು, ಸತ್ವಗುಣ ಪ್ರಧಾನವಾದ ದೇವತೆಗಳು ಮತ್ತು ತಮೋಗುಣ ಪ್ರಧಾನವಾದ ದೇವತೆಗಳು. ಇವರೆಲ್ಲರಿಗೂ ಆಶ್ರಯ ಸ್ಥಾನವಾಗಿ ಅವಳಿದ್ದಾಳೆ ದೇವಿ ಆದಿಮಾಯೆ. ಸೂತ ಉವಾಚ ಇತಿ ಸ್ತುತ್ವಾ ಮಹೇಶೀಂ ತಾಂ ಚಂಚುಲಾ ಪ್ರಾಪ್ತ ಸದ್ಗತಿ ವಿರರಾಮ ನತಸ್ಕಂಧ ಪ್ರೇಮಪೂರ್ಣಾಶ್ರುಲೋಚನ. ಈ ರೀತಿಯಾಗಿ ಸ್ತುತಿಸಿ, ಪಾರ್ವತಿಯನ್ನು ಸ್ತುತಿಸಿ, ಆ ಚಂಚುಲೆಯು ಸದ್ಗತಿಯನ್ನು ಹೊಂದಿದಂತಹ ಆ ಚಂಚುಲೆಯು ವಿರಾಮವನ್ನು ಕೊಟ್ಟಳು, ನಿಲ್ಲಿಸಿದ್ಲು ಸ್ತುತಿಯನ್ನು. ನತಸ್ಕಂಧ ಅಂದರೆ ತಲೆಬಾಗಿ ಅಥವಾ ಭುಜಗಳು ತಾನು ನಮಸ್ಕರಿಸಿ, ಪ್ರೇಮಪೂರ್ಣಾಶ್ರುಲೋಚನ ಪ್ರೇಮಪೂರಿತಳಾದ ಕಣ್ಣುಳ್ಳವಳಾಗಿ ಆದಳು. ಅಂದರೆ ಪ್ರೇಮಪೂರಿತವಾದ ಅಶ್ರು ಆನಂದ ಬಾಷ್ಪಗಳು ಇಂದ ಕೂಡಿದವಳಾದಳು. ತತಸ್ಸಾ ಕರುಣಾವಿಷ್ಟ ಪಾರ್ವತೀ ಶಂಕರ ಪ್ರಿಯ ತಾಮುವಾಚ ಮಹಾಪ್ರೀತ್ಯ ಚಂಚುಲಾಂ ಭಕ್ತವತ್ಸಲೆಯಾದಂತಹ ಪಾರ್ವತಿಯು ಶಂಕರನ ಪ್ರಿಯಳು ಕರುಣೆಯಿಂದ ಕೂಡಿದವಳಾಗಿ ಆ ಚಂಚುಲೆಯನ್ನು ಕುರಿತು ಬಹಳ ಆದರದಿಂದ ಬಹು ಪ್ರೀತಿಯಿಂದ ಹೇಳುತ್ತಾಳೆ, ಅವಳ ಸ್ತುತಿಗೆ ಪ್ರಸನ್ನಳಾಗಿ. ಪಾರ್ವತ್ಯುವಾಚ ಚಂಚುಲೆ ಸಖಿ ಸುಪ್ರೀತಾನಯ ಸ್ತುತ್ಯಾಸ್ಮಿ ಸುಂದರಿ. ಚಂಚುಲೆ ಸಖಿ ಸುಪ್ರೀತ ಅನಯ ಸ್ತುತ್ಯ ಅಸ್ಮಿ ಸುಂದರಿ. ಈ ಸ್ತುತಿ, ನೀನು ಮಾಡಿದ ಸ್ತುತಿಯಿಂದ ನಾನು ಬಹಳ ಸುಪ್ರೀತಳಾಗಿದ್ದೇನೆ, ಪ್ರಸನ್ನಳಾಗಿದ್ದೇನೆ. ಎಲೆ ಸುಂದರಿಯೇ, ಚಂಚುಲೆ, ಸಖಿ. ಕಿಂ ಯಾಚಸೆ ವರಂ ಬ್ರೂಹಿ ನಾದೇಯಂ ವಿದ್ಯತೆ ತವ. ನೀನೇನನ್ನು ಕೇಳ್ತೀಯೋ ಕೇಳು ವರವನ್ನು, ಯಾವುದು ಕೂಡ ನಿನಗೆ ಕೊಡದೇ ಇರುವಂಥದ್ದು ಯಾವುದೂ ಇಲ್ಲ, ಯಾವುದೇ ವರ ಇಲ್ಲ, ಏನು ಬೇಕಿದ್ರೂ ಕೇಳು ಅಂತೇಳಿ ಹೇಳ್ತಾಳೆ. ಸೂತ ಉವಾಚ ಇತ್ಯುಕ್ತಾ ಸಾ ಗಿರಿಜಯ ಚಂಚುಲಾ ಸುಪ್ರಣಮ್ಯತಾಂ ಪರ್ಯವೃಚ್ಛತ ಸುಪ್ರೀತ್ಯ ಸಾಂಜಲಿರ್ನತ ಮಸ್ತಕ. ಅಂಜಲಿಬದ್ಧಳಾದಂತಹ, ತಲೆ ಬಾಗಿದಂತಹ, ಮಸ್ತಕವನ್ನು ನತ ಅಂದರೆ ಅವನತ ಕೆಳಗಡೆ ಬಗ್ಗಿಸಿದಂತಹ ಆ ಚಂಚುಲೆ ಯಾರಿದ್ದಾಳೆ, ಅವಳನ್ನು ಕುರಿತು ಪಾರ್ವತಿ ಈ ರೀತಿಯಾಗಿ ಹೇಳ್ತಾಳೆ, ವರ ಕೇಳು ಅಂತೇಳಿ ಬಹಳ ಪ್ರೀತಿಯಿಂದ. ಆಗ ಇವಳು ಕೈ ಮುಗಿದು ಕೇಳ್ತಾಳೆ ಚಂಚುಲೆ. ಚಂಚುಲೋವಾಚ ಮಮ ಭರ್ತಾಧುನಾ ಕ್ವಾಸ್ತೆ ನೈವ ಜಾನಾಮಿ ತದ್ಗತಿಂ ತೇನ ಯುಕ್ತಾ ಯಥಾಹಂ ವೈ ಭವಾಮಿ ಗಿರಿಜೇ ನಘೇ. ಹೇ ಅನಘೇ, ಯಾವುದೇ ಅಘ ಇಲ್ಲದವಳು ಅನಘ. ಸಂಬೋಧನೆಯಲ್ಲಿ ಅನಘೆ ಅಂತೇಳಿ ಆಗ್ತದೆ. ಸೀತೆ, ಶಾಲೆ ಅಂತೇಳಿ ಹೇಳಿದಾಗೆ, ಶಾಲಾ, ಸೀತಾ ಎನ್ನುವಂಥದ್ದು ಆಕಾರ ಅಂತ ಸ್ತ್ರೀಲಿಂಗ ಶಬ್ದ ಸಂಸ್ಕೃತದಲ್ಲಿ. ಅದರ ಸಂಬೋಧನೆ ಶಾಲೆ, ಸೀತೆ, ಅನಘೆ, ಅನಘ ಎನ್ನುವಂಥದ್ದು ಅನಘೆ ಅಂತೇಳಿ. ಗಿರಿಜೆ ಅಂದರೆ ಗಿರಿಯಲ್ಲಿ ಹುಟ್ಟಿದವಳು, ಹಿಮವಂತನಿಗೆ ಹುಟ್ಟಿದವಳು, ಹಿಮವತ್ ಪರ್ವತದ ಮಗಳು ಪಾರ್ವತಿ. ಅವಳನ್ನು ಚಂಚುಲೆ ಪ್ರಾರ್ಥಿಸ್ತಾಳೆ, ನನ್ನ ಗಂಡ ಎಲ್ಲಿದ್ದಾನೆ? ಮಮ ಭರ್ತ ಅಧುನಾ ಕ್ವ ಅಸ್ತೆ, ಎಲ್ಲಿದ್ದಾನೆ ನನ್ನ ಪತಿ ಭರ್ತ? ನೈವ ಜಾನಾಮಿ ತದ್, ಅವನ ಗತಿ ಏನಾಗಿದೆ, ಈಗ ಪರಿಸ್ಥಿತಿ ಏನಾಗಿದೆ ನನಗೆ ಗೊತ್ತಿಲ್ಲ. ತೇನ ಯುಕ್ತ ಯಥಾಹಂ ವೈ, ಅವನೊಂದಿಗೆ ನಾನು ಸೇರುವಂತೆ, ಅಂದರೆ ನಾನು ಅವನೊಟ್ಟಿಗೆ ಬಾಳುವಂತೆ, ಅವನು ನನಗೆ ಸಿಗುವಂತೆ ಯಾವ ರೀತಿ ನೀನು ಮಾಡಬಲ್ಲೆ ಅದನ್ನು ಹೇಳು ದೇವಿ. ತಥೈವ ಕುರು ಕಲ್ಯಾಣಿ ಕೃಪಯಾ ದೀನವತ್ಸಲೇ, ಆ ರೀತಿಯಾಗಿ ಮಾಡು ಹೇ ದೀನವತ್ಸಲೆಯೇ, ದೀನರಿಗೆ
ದೀನರ ಬಗ್ಗೆ ಕೃಪಾಪೂರಿತವಾದಂತಹ ದೃಷ್ಟಿಯುಳ್ಳವಳೆ, ವಾತ್ಸಲ್ಯಮಯ್ಯೇ, ಕಲ್ಯಾಣಿ, ಕಲ್ಯಾಣವನ್ನೇ ಸದಾ ಮಾಡುವವಳೆ ಲೋಕಕ್ಕೆ. ಮಹಾದೇವಿ ಮಹೇಶಾನಿ ಭರ್ತಾ ಮೇ ವೃಷಲೀಪತಿ. ಹೇ ಮಹಾದೇವಿಯೇ, ಮಹಾದೇವನ ಪತ್ನಿಯಾದ ಮಹಾದೇವಿ. ಮಹೇಶಾನಿ, ಮಹೇಶನ ಪತ್ನಿಯಾಗಿ ಮಹೇಶಾನಿ. ಭರ್ತಾ ಮೇ ವೃಷಲೀಪತಿ, ನನ್ನ ಪತಿ ಎಲ್ಲಿದ್ದಾನೆ? ವೇಶ್ಯಾಪತಿ. ವೃಷಲೀಪತಿ ಅಂದರೆ ಪಾಪಿಷ್ಠನಾಗಿ ಸತ್ತು ಹೋದಂಥ ನನ್ನ ಆ ವೇಶ್ಯ ಲೋಲುಪನಾದಂತಹ ಪತಿ ಎಲ್ಲಿದ್ದಾನೆ? ಮತ್ತಃ ಪೂರ್ವಂ ಮೃತಃ ಪಾಪಿ ನ ಜಾನೇ ಕಾಂ ಗತಿಂ ಗತಃ. ನನಗಿಂತ ಮೊದಲೇ ಸತ್ತಿದ್ದಾನೆವ ನನ್ನ ಗಂಡ, ಅವನ ಗತಿ ಏನಾಗಿದೆ? ಮರಣೋತ್ತರವಾದಂತಹ ಗತಿ ಏನಾಗಿದೆ ನನಗೆ ಗೊತ್ತಿಲ್ಲ, ತಿಳಿಸು ದಯವಿಟ್ಟು. ಸೂತವಾಚ ಇತ್ಯಾಕರ್ಣ್ಯವಚಸ್ತಸ್ಯಾಃ ಚಂಚುಲಾಯಾಃ ಹಿ ಪಾರ್ವತಿ ಪ್ರತ್ಯುವಾಚ ಸುಸಂಪ್ರೀತ್ಯ ಗಿರಿಜಾ ನಯವತ್ಸಲ. ಅತ್ಯಂತ ನಯವಾಗಿ ವಾತ್ಸಲ್ಯವುಳ್ಳವಳಾದಂತಹ ಗಿರಿಜೆಯು ಸುಸಂಪ್ರೀತಿಯಿಂದ ಈ ಚಂಚುಲೆಯು ಕೇಳಿದ ಪ್ರಶ್ನೆಯನ್ನು ಕೇಳಿಸಿಕೊಂಡು ಮನನ ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಕೊಡ್ತಾಳೆ. ಗಿರಿಜೋವಾಚ ಸುತೆ ಭರ್ತಾ ಬಿಂದುಗಾಹ್ವೋ ಮಹಾಪಾಪಿ ದುರಾಶಯಃ ವೇಶ್ಯಾಭೋಗಿ ಮಹಾಮೂಢೋ ಮೃತ್ವಾಸ ನರಕಂಗತಃ. ಮಹಾಮೂಢನಾದ ವೇಶ್ಯಾಭೋಗಿಯಾದಂತಹ ಮಹಾಪಾಪಿಯು ಕೆಟ್ಟ ಆಸೆಯುಳ್ಳವನು ಆಗಿರತಕ್ಕಂತಹ ಧರ್ಮವಿರುದ್ಧವಾದಂತಹ ಕಾಮ, ದುರಾಶಯ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ನೋಡಿ, ಧರ್ಮಾವಿರುದ್ಧೋ ಕಾಮೋಸ್ಮಿ. ನಾನು ಎಂತಹ ಕಾಮ ಅಂತ ಹೇಳಿ ಹೇಳ್ತಾನೆ ಕೃಷ್ಣ. ಧರ್ಮಕ್ಕೆ ಅವಿರುದ್ಧವಾದ, ಧರ್ಮಕ್ಕೆ ವಿರೋಧವಲ್ಲದ ಕಾಮ, ಅದು ಧರ್ಮಬದ್ಧವಾದ ಕಾಮ ಅಂತೇಳಿ ಅದು ಬೇಕು, ಆದರೆ ಧರ್ಮ ವಿರುದ್ಧವಾದ್ದಲ್ಲ. ಅಂತಹ ಮಹಾಪಾಪಿ ಬಿಂದುಗ ಎನ್ನತಕ್ಕಂತಹ ನಿನ್ನ ಪತಿ ಹೇ ಚಂಚುಲೆಯೇ, ಅವನು ನರಕಕ್ಕೆ ಹೋದ ಮರಣಾನಂತರ. ಮೃತ್ವಾ ಸಹ ನರಕಂಗತಃ ಭುಕ್ತ್ವಾ ನರಕ ದುಃಖಾನಿ ವಿವಿಧಾನ್ಯಮಿತಾ ಸಮಾಹ. ವಿವಿಧಾನಿ ಅಮಿತಾ, ಮಿತಿ ಇಲ್ಲದಷ್ಟು ವರ್ಷಗಳ ಕಾಲ, ಸಮಾಹ ವರ್ಷಗಳ ಕಾಲ ನರಕ ದುಃಖವನ್ನು ಅನುಭವಿಸಿ, ಭುಕ್ತ್ವಾ ಭೋಗಿಸಿ, ಪಾಪಶೇಷೇಣ ಪಾಪಾತ್ಮ ವಿಂಧ್ಯೇ ಜಾತಃ ಪಿಶಾಚನಾದ ವಿಂಧ್ಯದಲ್ಲಿ ಅದನ್ನೆಲ್ಲ ಉಳಿದ ಪಾಪವನ್ನು ಅನುಭವಿಸಲಿಕ್ಕಾಗಿ ಆ ಪಾಪಾತ್ಮನು ವಿಂಧ್ಯಾಪರ್ವತದ ಕಾಡುಗಳಲ್ಲಿ, ಕಾಡು ಮೇಡುಗಳಲ್ಲಿ ಅಲೆಯುತ್ತಾ ಇರತಕ್ಕಂಥ ಪಿಶಾಚವಾಗಿ ಹುಟ್ಟಿದ್ದಾನೆ. ಇದಾನೀಂ ಸ ಪಿಶಾಚೋಸ್ತಿ ನಾನಾ ಕ್ಲೇಶ ಸಮನ್ವಿತಃ ತತ್ರೈವ ವಾತಭುಕ್ ದುಷ್ಟಃ ಸರ್ವಕಷ್ಟವಹ ಸದಾ. ಈಗಲೂ ಕೂಡ ಪಿಶಾಚನಾಗಿದ್ದಾನೆ, ಅಲ್ಲಿ ನಾನಾ ಕ್ಲೇಶದಿಂದ ಕೂಡಿದ್ದಾನೆ, ಅತ್ಯಂತ ದುಃಖಭಯವಂತ ಜೀವನವನ್ನು ನಡೆಸ್ತಾ ಇದ್ದಾನೆ. ತತ್ರೈವ ವಾತಭುಗ್, ಅಲ್ಲಿಯೇ ಗಾಳಿಯನ್ನೇ ಉಣ್ಣುತ್ತಾ ಆಹಾರವಾಗಿ. ವಾತ ಗಾಳಿ, ಹಾಗೆ ನೋಡಿ, ವಾತ ಅಂದರೆ ವಾಯು, ಎರಡು ಅಲ್ಲ ಒಂದೇ. ವಾತ ಪ್ರಕೋಪ ಅಂದರೆ ವಾತ ದೋಷ ಅಂತ ಹೇಳಿದರೆ ವಾಯು ದೋಷ, ವಾಯು ತತ್ವ ಜಾಸ್ತಿ ಆಗುವಂಥದ್ದು ತ್ರಿದೋಷಗಳಲ್ಲಿ, ವಾತ ಪಿತ್ತ ಕಫಗಳಲ್ಲಿ. ಯಾವಾಗ ನಾವು ನಿದ್ದೆಗೆಟ್ಟರೆ ಅಥವಾ ಹಗಲು ನಿದ್ದೆ ಮಾಡಿದರೆ ವಾಯು ದೋಷ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ಅದೇ ವಾತ ಅಂದರೆ ಗಂಟು ನೋವು, ಮೈ ಕೈ ನೋವು ಬರುವಂಥದ್ದು. ವಾತಭುಕ್, ಇವನು ಗಾಳಿಯನ್ನೇ ಆಹಾರವಾಗಿ ನುಂಗುತ್ತಾ, ದುಷ್ಟ ಸರ್ವ ಕಷ್ಟವಹ ಸದಾ, ಯಾವಾಗಲೂ ತುಂಬ ಕಷ್ಟವನ್ನು ಸಹಿಸ್ತಾ ಅಲ್ಲಿದ್ದಾನೆ. ಸೂತೌವಾಚ ಇತಿ ಗೌರ್ಯಾ ವಚಶ್ರುತ್ವಾ ಚಂಚುಲಾಸಾ ಶುಭವ್ರತಾ ಪತಿ ದುಃಖೇನ ಮಹತಾ ದುಃಖಿತಾಸೀತ್ ತದಾ ಅಖಿಲ. ಈ ಕಥೆಯನ್ನು ಕೇಳಿ ಅವಳಿಗೆ ಬಹಳ ದುಃಖ ಆಯಿತು. ಗೌರಿ ಹೇಳಿದಂಥ ಕಥೆಯನ್ನು ಕೇಳಿ ಚಂಚುಲೆಗೆ, ಶುಭವ್ರತಳಿಗೆ ಅಂದರೆ ಅತ್ಯಂತ ವ್ರತಸ್ಥಳಾಗಿದ್ದಾಳೆ ಅವಳು, ಹಾಗಾಗಿ ಅವಳಿಗೆ ಮೋಕ್ಷ ಸಿಕ್ಕಿದೆ ಈಗ. ಅಂದರೆ ಕೈಲಾಸಕ್ಕೆ ಸಾಲೋಕ್ಯ ಮುಕ್ತಿ ಸಿಕ್ಕಿದೆ, ಸಾಮೀಪ್ಯ ಮುಕ್ತಿ, ಸಾರೂಪ್ಯ ಮುಕ್ತಿ ಸಿಕ್ಕಿದೆ. ಆದರೆ ಅವಳಿಗೆ ಈ ಪತಿಯ ಒಂದು ಕಷ್ಟವನ್ನು ನೋಡಿ ದುಃಖ ಆಯಿತಂತೆ. ಸಮಾಧಾಯ ತತಶ್ಚಿತ್ತಂ ಸುಪ್ರಣಮ್ಯ ಮಹೇಶ್ವರೀಂ ಪುನಃ ಪಪ್ರಚ್ಛಸಾ ನಾರಿ ಹೃದಯೇನ ವಿದೂಯತ. ಆಗ ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡು ಅವಳೇ ಪಾರ್ವತಿಯನ್ನು ನಮಸ್ಕರಿಸಿ ಪುನಃ ಕೇಳ್ತಾಳೆ. ಚಂಚುಲೋವಾಚ ಮಹೇಶ್ವರಿ ಮಹಾದೇವಿ ಕೃಪಾಂಕುರು ಮಮೋಪರಿ. ನನ್ನ ಮೇಲೆ ಕೃಪೆಯನ್ನು ಮಾಡು ಹೇ ಮಹೇಶ್ವರಿಯೇ, ಮಹೇಶ್ವರನ ಪತ್ನಿಯೇ, ಮಹಾದೇವಿಯೇ. ಸಮುದ್ಧರವತಿಂ ಮೇದ್ಯ ದುಷ್ಟಕರ್ಮಕರಂ ಖಲಂ. ದುಷ್ಟಕರ್ಮವನ್ನು ಮಾಡಿರತಕ್ಕಂತಹ ಖಳನಾದಂತಹ ದುಷ್ಟನಾದಂತಹ ನನ್ನ ಪತಿಯನ್ನು ಉದ್ಧರಿಸು. ಇವತ್ತು ಅದ್ಯ ಈ ದಿನ ನನ್ನ ಪತಿಯನ್ನು, ಮೇ ಪತಿಂ ಮಮ ಪತಿಂ ಸಮುದ್ಧರ, ಉದ್ಧರಿಸು ತಾಯೇ, ಉದ್ಧರಿಸು. ಕೇನೋಪಾಯೇನ ಮೇ ಭರ್ತಾ ಪಾಪಾತ್ಮ ಸ ಕುಬುದ್ಧಿಮಾನ್
ಸದ್ಗತಿಂ ಪ್ರಾಪ್ನುಯಾತ್ ದೇವಿ ತದ್ವದಾಶು ನಮೋಸ್ತುತೇ. ಯಾವ ಒಂದು ಉಪಾಯದಿಂದ ಆ ಕುಬುದ್ಧಿಯುಳ್ಳಂತಹ ಕೆಟ್ಟ ಬುದ್ಧಿಯುಳ್ಳವನಾದ ಪಾಪಾತ್ಮ ಅಂತ ನನ್ನ ಪತಿಯೂ ಸದ್ಗತಿಯನ್ನು ಹೊಂದಬಲ್ಲ ದೇವಿ, ಅದನ್ನು ಹೇಳು, ಬಹುಬೇಗನೆ ಹೇಳು, ಆ ಕಡೆಗೆ ನಾನು ಪ್ರಯತ್ನಿಸ್ತೇನೆ. ನಮಸ್ಕಾರವಿರಲಿ ನಿನಗೆ ಮಾತೆಯೇ, ನಮಸ್ಕಾರವಿರಲಿ. ಸೂತೌವಾಚ ಇತ್ಯಾಕರ್ಣ್ಯ ವಚಸ್ತಸ್ಯಾಃ ಪಾರ್ವತೀ ಭಕ್ತವತ್ಸಲ ಪ್ರತ್ಯುವಾಚ ಪ್ರಸನ್ನಾತ್ಮ ಚಂಚುಲಾಂ ಸ್ವಸಖೀಂಚತಾಂ. ಈ ರೀತಿಯಾಗಿ ಹೇಳಿದಂತಹ ತನ್ನ ಸಖಿಯ, ತನ್ನ ಗೆಳತಿಯ, ಸಹಚರಿಯ ಆದಂತಹ ಚಂಚುಲೆಯ ಮಾತನ್ನು ಕೇಳಿ ಭಕ್ತವತ್ಸಲೆಯಾದ ಪಾರ್ವತೀದೇವಿಯು ಪ್ರಸನ್ನಾತ್ಮಳಾಗಿ, ಪ್ರಸನ್ನವದನಳಾಗಿ, ಪ್ರಸನ್ನ ಚಿತ್ತಳಾಗಿ ಹೇಳ್ತಾಳೆ ತನ್ನ ಸಖಿಗೆ. ಪಾರ್ವತ್ಯುವಾಚ ಶೃಣುಯಾದ್ಯದಿ ತೇ ಭರ್ತ ಪುಣ್ಯಾಂ ಶಿವಕಥಾಂ ಪರಾಂ. ಅತ್ಯಂತ ಶ್ರೇಷ್ಠವಾದಂತಹ ಶಿವಕಥೆಯನ್ನು, ಶಿವಪುರಾಣವನ್ನು, ಶಿವನ ಮಹಿಮೆಯನ್ನು ನಿನ್ನ ಪತಿಯು ಒಂದು ವೇಳೆ ಕೇಳಿದನಾದರೆ ನಿಸ್ತೀರ್ಯ ದುರ್ಗತಿಂ ಸರ್ವಾಂ ಸದ್ಗತಿಂ ಪ್ರಾಪ್ನುಯಾದಿತಿ. ಎಲ್ಲ ದುರ್ಗತಿಗಳನ್ನು ದಾಟಿ ಮೀರಿ ನಾಶ ಮಾಡಿಸಿ ಹೋಗಲಾಡಿಸಿ ನಿಸ್ತೀರ್ಯ ದುರ್ಗತಿಂ ಸರ್ವಾಂ ಸದ್ಗತಿಂ ಪ್ರಾಪ್ನುಯಾತ್, ಸದ್ಗತಿಯನ್ನು ಅವನು ಹೊಂದುತ್ತಾನೆ, ಇದು ನಿಶ್ಚಯವು. ಇತಿ ಗೌರ್ಯಾ ವಚ ಶ್ರುತ್ವಾ ಅಮೃತಾಕ್ಷರಮಥಾದರಾತ್. ಈ ರೀತಿಯಾದ ಅಮೃತಮಯವಾದ ಮಾತನ್ನು ಕೇಳಿ, ಗೌರಿಯ ಈ ಮಾತನ್ನು ಕೇಳಿ ಚಂಚುಲೆಯು ಕೃತಾಂಜಲಿರ್ನತಸ್ಕಂಧ ಪ್ರಣನಾಮ ಪುನಃ ಪುನಃ, ಅಂಜಲಿಬದ್ಧಳಾಗಿ ತಲೆ ಬಾಗಿಸಿಕೊಂಡು ಪುನಃ 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 ನಮಸ್ಕರಿಸ್ತಾಳೆ ಪಾರ್ವತಿಯನ್ನು ಚಂಚುಲೆಯು, ಬಿಂದುಗನ ಪತ್ನಿ. ತತ್ಕಥಾಶ್ರವಣಂ ಭರ್ತು ಸರ್ವಪಾಪ ವಿಶುದ್ಧಯೇ ಸದ್ಗತಿ ಪ್ರಾಪ್ತಯೇ ಚೈವ ಪ್ರಾರ್ಥಯಾಮಾಸ ತಾಂ ತದಾ. ಹಾಗಾದರೆ ಆ ಕಥೆಯನ್ನು ಹೇಗೆ ನನ್ನ ಪತಿಗೆ ಹೇಳಲಿ, ಅವನನ್ನು ಹೇಗೆ ಪಾಪ ವಿಶುದ್ಧನನ್ನಾಗಿ ಮಾಡಲಿ, ಪಾಪ ಧೂತನಾಗಿ ಅಂದರೆ ಧೂತ ಪಾಪ, ವಿಧೂತ ಕಲ್ಮಶ ನನ್ನಾಗಿ ತೊಳೆದುಕೊಂಡ ಪಾಪ ಉಳ್ಳವನನ್ನಾಗಿ ಹೇಗೆ ಮಾಡಲಿ, ಆ ಕಥೆಯನ್ನು ಕೇಳಿಸಬೇಕು ಅವನಿಗೆ, ಸದ್ಗತಿಯನ್ನು ಹೊಂದುವಂತೆ ಮಾಡಬೇಕು ಹೇಗೆ ಅಂತೇಳಿ ಕೇಳ್ತಾಳೆ. ಸೂತವಾಚ ತಯಾ ಮುಹುರ್ಮುಹುರ್ನಾದ್ಯ ಪ್ರಾರ್ಥ್ಯಮಾನಾ ಶಿವಪ್ರಿಯ ಗೌರಿ ಕೃಪಾನ್ವಿತಾಸೀತ್ ಸಾ ಮಹೇಶಿ ಭಕ್ತವತ್ಸಲ. ಆ ಮಹೇಶಿಯು ಭಕ್ತವತ್ಸಳೆಯಾದಂತಹ ಪಾರ್ವತಿಯು, ಗೌರಿಯು ಕೃಪಾನ್ವಿತಳಾಗಿ ಪುನಃ 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 ಪ್ರಾರ್ಥಿಸ್ತಾ, ಅಡ್ಡ ಬೀಳ್ತಾ, ನಮಸ್ಕಾರ ಮಾಡ್ತಾ, ತನ್ನ ಪಾದಗಳಿಗೆ ಬೀಳ್ತಾ ಇರತಕ್ಕಂತಹ ಈ ಚಂಚುಲೆಯನ್ನು, ಪ್ರಾರ್ಥಿಸುತ್ತಾ ಇರತಕ್ಕಂತಹ ಚಂಚುಲೆಯನ್ನು ಕುರಿತು ಈ ಶಿವಪ್ರಿಯಳಾದ ಪಾರ್ವತಿಯು ಅವಳ ಒಂದು ದುಃಖವನ್ನು ಕಂಡು ಮನ ಕರಗಿ ಏನು ಮಾಡ್ತಾಳೆ, ಅಥ ತುಂಬುರುಮಾಹೂಯ ಶಿವಸತ್ಕೀರ್ತಿಗಾಯಕಂ ಪ್ರೀತ್ಯ ಗಂಧರ್ವರಾಜಂ ಹಿ ಗಿರಿಕನ್ಯೇದಮಬ್ರವೀತ್. ಗಂಧರ್ವರಾಜನಾದಂತಹ ಶಿವನ ಸತ್ಕೀರ್ತಿಯನ್ನು ಗಾಯನ ಮಾಡತಕ್ಕಂತಹ ತುಂಬುರುವನ್ನು ಆಹ್ವಾನಿಸಿ ಬರಮಾಡಿ ಈ ಗಿರಿಕನ್ನಿಕೆಯಾದಂಥ ಪಾರ್ವತಿಯು ಇದನ್ನು ಹೇಳ್ತಾಳೆ, ಈ ರೀತಿಯಾಗಿ ಹೇಳ್ತಾಳೆ. ಗಿರಿಜೋವಾಚ ಹೇ ತುಂಬುರೋ ಶಿವಪ್ರೀತ ಮಮ ಮಾನಸಕಾರಕ. ಹೇ ತುಂಬುರುವೆ, ಶಿವನ ಪ್ರೀತನೇ, ನಾನು ಮನಸ್ಸಿನಲ್ಲಿ ಸಂಕಲ್ಪಿಸಿದ್ದನ್ನು ಮಾಡುವಂಥವನೇ. ಸಹಾನಯ ವಿಂಧ್ಯಶೈಲಂ ಭದ್ರಂತೆ ಗಚ್ಚ ಸತ್ವರಂ. ಕಾಲ ವಿಳಂಬ ಮಾಡದೆ ಬೇಗ ಹೊರಟು ವಿಂಧ್ಯ ಪರ್ವತಕ್ಕೆ ಹೋಗು ಇಲ್ಲಿಂದ ಅಂತೇಳಿ ಹೇಳ್ತಾಳೆ. ಆಸ್ತೆ ತತ್ರ ಮಹಾಘೋರ ಪಿಶಾಚೋತಿ ಭಯಂಕರ ತದ್ವೃತ್ತಂ ಶೃಣು ಸುಪ್ರೀತ್ಯಾದಿತಃ ಸರ್ವಂ ಬ್ರವೀಮಿತೇ. ಆದಿತಃ ಸರ್ವಂ, ಆರಂಭದಿಂದಲೇ ಕೇಳು ಅವನ ಕಥೆಯನ್ನು. ಅಲ್ಲಿ ಒಬ್ಬ ಮಹಾಘೋರನಾದ ಪಿಶಾಚನಾದಂತಹ ಒಬ್ಬ ಇದ್ದಾನೆ, ಅವನ ಕಥೆಯನ್ನು ಕೇಳು, ಹೇಳ್ತೇನೆ ನಿನಗೆ. ಪುರಾ ಭವೇ ಪಿಶಾಚಸ್ಸ ಬಿಂದುಗಾಕೋ ಅಭವದ್ ದ್ವಿಜಃ ಅಸ್ಯಾ ನಾರ್ಯಾಃ ಪತಿರ್ದುಷ್ಟೋ ಮತ್ಸಖ್ಯಾಃ ವೃಷಲೀಪತಿ. ನನ್ನ ಸಖಿಯಾದಂಥ ಈ ಚಂಚುಲೆಯ ಪತಿಯು ಹಿಂದೆ ಬಿಂದುಗನೆಂಬ ಹೆಸರಿನಿಂದ ದುಷ್ಟದ್ವಿಜನಾಗಿದ್ದ, ಅವನೀಗ ಪಿಶಾಚನಾಗಿದ್ದಾನೆ. ಸ್ನಾನ ಸಂಧ್ಯಾ ಕ್ರಿಯಾಹೀನೋ ಅಶೌಚ ಕ್ರೋಧ ವಿಮೂಢಧೀಃ ಭರ್ತ್ಸಕೋ ಸಜ್ಜನದ್ವೇಷಿ ದುಷ್ಪರಿಗ್ರಹಕಾರಕ. ಸ್ನಾನ ಸಂಧ್ಯಾವಿಹೀನನಾಗಿ, ಅಶೌಚನಾಗಿ, ಸದಾ ಕ್ರೋಧದಿಂದ
ಮೂರ್ಛಿತನಾದಂಥ ಬುದ್ಧಿಯುಳ್ಳವನಾಗಿ, ಯಾವಾಗಲೂ ಕೋಪ. ಭರ್ತ್ಸಖ ಬೈಯುತ್ತಾ ತರ್ಜನೆ ಮಾಡ್ತಾ ಇರತಕ್ಕಂಥವನು ಬಾಕಿದ್ದವರನ್ನು. ಸಜ್ಜನ ದ್ವೇಷಿ, ದುಷ್ಪರಿಗ್ರಹಕಾರಕ ಅಂದರೆ ಕೆಟ್ಟದ್ದನ್ನು ಪರಿಗ್ರಹ ಮಾಡುವಂಥದ್ದು, ಸ್ವೀಕಾರ ಮಾಡುವಂಥದ್ದು ಇಂಥವ. ಹಿಂಸಕ ಶಸ್ತ್ರಧಾರಿ ಚ ಸವ್ಯಹಸ್ತೇನ ಭೋಜನಿ, ಎಡಗೈಯಿಂದ ಊಟ ಮಾಡುವವ ಶಸ್ತ್ರಧಾರಿ. ಹಿಂಸಕ, ಹಿಂಸೆ ಮಾಡುವಂಥವ, ಯಾವಾಗಲೂ ಶಸ್ತ್ರ ಕೈಯಲ್ಲಿ ಹಿಡಿದುಕೊಂಡು ದುಷ್ಟ ಅಂತೇಳಿ ಅಷ್ಟು ಕ್ರೂರಿ. ದೀನಾನಾಂ ಪೀಡಕ ಕ್ರೂರ, ದೀನರನ್ನು ಪೀಡಿಸ್ತಾ ಇರತಕ್ಕಂಥವನು ಕ್ರೂರನು. ಪರವೇಶ್ಮ ಪ್ರದೀಪಕ, ಬೇರೆಯವರ ಮನೆಗೆ ಕೊಳ್ಳಿ ಇಡುವೋ, ಬೆಂಕಿ ಇಡುವೋ, ಹೊತ್ತಿಸುವೋ. ದೀಪನ ಅಂದರೆ ಉರಿಸುವಿಕೆ ಅಂತಲ ಹಾಗೆ. ಚಂಡಾಲಾಭಿರತೋ ನಿತ್ಯಂ ವೇಶ್ಯಾಭೋಗಿ ಮಹಾಖಲಃ, ಅವ ಎಂಥವ ಚಂಡಾಲನಂಥವ ಅಂತ ಹೇಳ್ತಾನೆ. ನಿತ್ಯವೂ ಕೂಡ ವೇಶ್ಯಾಭೋಗಿಯಾಗಿ ಮಹಾಖಲನಾಗಿದ್ದಾನೆ, ದುಷ್ಟನಾಗಿದ್ದಾನೆ ಅಂತೇಳಿ ಹೇಳುವಂಥದ್ದು. ಸ್ವಪತ್ನಿ ತ್ಯಾಗಕೃತ್ಪಾಪಿ ದುಷ್ಟಸಂಗರತಸ್ತದಾ, ತನ್ನ ಪತ್ನಿಯನ್ನು ತ್ಯಾಗ ಮಾಡಿ ಬಿಟ್ಟು ಆ ಪಾಪಿಯು ವೇಶ್ಯಾ ಸಂಘವನ್ನು, ದುಷ್ಟರ ಸಂಘವನ್ನು ಮಾಡುತ್ತಾ ಇದ್ದ. ತೇನ ವೇಶ್ಯಾ ಕುಸಂಗೇನ ಸುಕೃತಂ ನಾಶಿತಂ ಮಹತ್, ಅವನ ಪುಣ್ಯವೆಲ್ಲ ನಾಶವಾಯಿತು ಈ ವೇಶ್ಯಾ ಸಂಘದಿಂದ. ಚಿತ್ತಲೋಭೇನ ಮಹಿಷಿ ನಿರ್ಭಯಾಚಾರಿಣೀ ಕೃತ, ಚಿತ್ತಲೋಭದಿಂದಾಗಿ ಇವನ ಪತ್ನಿಯು ಕೂಡ ಭಯವನ್ನು ಬಿಟ್ಟು ಲಜ್ಜೆಯನ್ನು ತೊರೆದು, ಸ್ತ್ರೀ ಸಹಜವಾದ ಲಜ್ಜೆಯನ್ನು ತೊರೆದು ಜಾರಿಣಿ ಆದಳು, ಅವಳು ಕೂಡ ವೇಶ್ಯೆಯ ಹಾಗೆ ಆದಳು. ಅಂದರೆ ಪರಪುರುಷನ ಸಂಘವನ್ನು ಮಾಡಿದ್ಲು. ಅಮೃತ್ಯೋಸ್ಸ ದುರಾಚಾರಿ ಕಾಲೇನ ನಿಧನಂಗತಃ ಯಯೌ ಯಮಪುರಂಘೋರಂ ಭೋಗಸ್ಥಾನಂ ಹಿ ಪಾಪಿನಾಂ, ಪಾಪಿಗಳ ಭೋಗಸ್ಥಾನವಾದಂತಹ ಪಾಪವನ್ನು ಖರ್ಚು ಮಾಡಲಿಕ್ಕೆ ಇರತಕ್ಕಂತಹ ಲೋಕ ನರಕ, ಯಮಪುರ ಘೋರವಾದಂತಹ ನರಕದಲ್ಲಿ ಈಗ ಈ ರೀತಿಯೆಲ್ಲ ಮಾಡಿ ಆಮೇಲೆ ನರಕಕ್ಕೆ ಹೋದ ಅವನು. ನಿಧನ ಹೊಂದಿ, ಮರಣ ಹೊಂದಿ ನರಕಕ್ಕೆ ಹೋದ ದುರಾಚಾರಿ. ತತ್ರ ಭುಕ್ತ್ವಾ ಸ ದುಷ್ಟಾತ್ಮ ನರಕಾನಿ ಬಹೂನಿ ಚ ಇದಾನೀಂ ಸ ಪಿಶಾಚೋಸ್ತಿ ವಿಂಧ್ಯೇದ್ರೌ ವಾಪಭುಕ್ಕಲಃ, ವಿಂಧ್ಯಾ ಪರ್ವತದಲ್ಲಿ ವಿಂಧ್ಯ ಅದ್ರಿ, ಅದರಲ್ಲಿ ಈ ಪಾಪಿ ದುಷ್ಟ ಪಿಶಾಚ ರೂಪವನ್ನು ತಾಳಿದ್ದಾನೆ. ಈಗ ನರಕದಲ್ಲಿ ಬಹಳಷ್ಟು ವರ್ಷಗಳ ಕಾಲ ಇದ್ದು ಬಳಿಕ ಪಿಶಾಚಿಯಾಗಿ ಹುಟ್ಟಿದ್ದಾನೆ, ಪಿಶಾಚವಾಗಿ. ತಸ್ಯಾಗ್ರೇ ಪರಮಾಂ ಪುಣ್ಯಾಂ ಸರ್ವಪಾಪ ವಿನಾಶಿನೀಂ ದಿವ್ಯಾಂ ಶಿವಪುರಾಣಸ್ಯ ಕಥಾಂ ಕಥಯತ್ನತಃ ಧೃತಂ ಶಿವಪುರಾಣಸ್ಯ ಕಥಾಶ್ರವಣತಃ ಪರಾತ್ ಸರ್ವಪಾಪ ವಿಶುದ್ಧಾತ್ಮ ಹಾಸ್ಯತಿ ಪ್ರೇತತಾಂ ಚ ಸಹ. ಈಗ ನೀನು ಅವನ ಮುಂದೆ ಪರಮ ಪುಣ್ಯವಾದ ಸರ್ವಪಾಪ ವಿನಾಶಿನಿಯಾದ ದಿವ್ಯವಾದ ಶಿವಪುರಾಣದ ಕಥೆಯನ್ನು ಪ್ರಯತ್ನಪೂರ್ವಕವಾಗಿ ಅವನಿಗೆ ಕೇಳುವಂತೆ ಮಾಡು. ಧೃತಂ ಶಿವಪುರಾಣಸ್ಯ ಕಥಾಶ್ರವಣತಃ ಪರಾತ್, ಆ ಪರಮ ಪುಣ್ಯತಮವಾದ ಶಿವಪುರಾಣದ ಕಥೆಯನ್ನು ಕೇಳುವುದರ ಮೂಲಕವಾಗಿ ಖಂಡಿತವಾಗಿಯೂ ಅವನು ಸರ್ವ ಪಾಪಗಳಿಂದ ಬಿಡುಗಡೆಯನ್ನು ಹೊಂದಿ ಪ್ರೇತತ್ವವನ್ನು ಕಳೆದುಕೊಂಡು ಏನಾಗ್ತಾನೆ? ಮುಕ್ತಂಚ ದುರ್ಗದೇಸ್ತಂ ವೈ ಬಿಂದುಗಂ ತ್ವಂ ಪಿಶಾಚಕಂ ಮದಾಜ್ಞೆಯ ವಿಮಾನೇನ ಸಮಾನಯ ಶಿವಾಂತಿಕಂ. ಮುಕ್ತನಾಗ್ತಾನೆ. ಹಾಗೆ ಮುಕ್ತನಾದಂತಹ ಅವನನ್ನು, ದುರ್ಗತಿಯಿಂದ ಮುಕ್ತನಾದಂತಹ ಬಿಂದುಗನನ್ನು, ಪಿಶಾಚತ್ವದಿಂದ ನಿವೃತ್ತಿ ಹೊಂದಿದಂತಹ ಬಿಂದುಗನನ್ನು ನನ್ನ ಆಜ್ಞೆಯಂತೆ ನೀನು ವಿಮಾನದಲ್ಲಿ ಈ ಶಿವನ ಬಳಿಗೆ ಕರೆದುಕೊಂಡು ಬಾ, ಕೈಲಾಸಕ್ಕೆ ಕರೆದುಕೊಂಡು ಬಾ. ಆನಯ ಶಿವಾಂತಿಕಂ, ಶಿವನ ಸಮೀಪಕ್ಕೆ. ಸೂತೌವಾಚ ಇತ್ಯಾದಿಷ್ಟೋ ಮಹೇಶಾನ್ಯ ಗಂಧರ್ವೇಂದ್ರಶ್ಚ ತುಂಬುರು ಮುಮುದ್ವೇತೀವ ಮನಸಿ ಭಾಗ್ಯಂ ನಿಜಮವರ್ಣಯತ್. ಈ ರೀತಿಯಾಗಿ ಆದೇಶವನ್ನು ಪಡೆದುಕೊಂಡು ಮಹೇಶಾನಿಯಿಂದ, ಪರಮೇಶ್ವರಿಯಿಂದ ಆದೇಶವನ್ನು ಪಡ್ಕೊಂಡು ಈ ತುಂಬುರು ಎನ್ನತಕ್ಕಂಥ ಗಂಧರ್ವೇಂದ್ರನು ಬಹಳ ಆನಂದವನ್ನು ಹೊಂದಿದವನಾಗಿ, ಇದು ನನಗೊಂದು ಭಾಗ್ಯವಾಯಿತು, ನಿಜವಾದ ಭಾಗ್ಯ, ಇದು ಒಂದು ಅವಕಾಶ, ಪರಮೇಶ್ವರಿಯ ಒಂದು ಆಜ್ಞೆಯನ್ನು ಪಾಲನೆ ಮಾಡುವಂಥದ್ದು, ಹಾಗೂ ಒಬ್ಬ ಪಿಶಾಚತ್ವವನ್ನು ಹೊಂದಿದ ಪಾಪಿಗೆ ಮುಕ್ತಿಯನ್ನು ಒದಗಿಸುವಂಥದ್ದು, ಇವೆರಡು ಭಾಗ್ಯಗಳು ನನಗೆ ಬಂತು ಅಂಥೇಳಿ ಆಲೋಚನೆ ಮಾಡಿ ಆರುಹ್ಯ ಸುವಿಮಾನಂ ಸತ್ಯಾತ್ ತತ್ಪ್ರಿಯಯಾ ಸಹ ಯಯೌ ವಿಂಧ್ಯಾಚಲೇ ಸೋರಂ ಯತ್ರಾಸ್ತೆ ನಾರದ ಪ್ರಿಯ. ನಾರದ ಪ್ರಿಯನಾದ ಈ ತುಂಬುರನು ಈ ಬಿಂದುಗನ ಪತ್ನಿಯಾದ ಚಂಚುಲೆಯನ್ನು ಕೂಡ ಕರ್ಕೊಂಡು ಉತ್ತಮವಾದ ವಿಮಾನವನ್ನು ಏರಿ ವಿಂಧ್ಯಾಚಲದೆಡೆಗೆ ಪ್ರಯಾಣ ಮಾಡಿದ. ತತ್ರಾಪಶ್ಯತ್ ಪಿಶಾಚಂ ತಂ ಮಹಾಕಾಯಂ ಮಹಾಹನುಂ ಪ್ರಹಸಂತಂ ರುದಂತಂಚ ವಲ್ಗಂತಂ ವಿಕಟಾಕೃತಿಂ. ಆ ಸ್ಥಳದಲ್ಲಿ
ದೊಡ್ಡದಾದ ದೇಹವು ಉದ್ದವಾದ ದವಡಿಯೂ ಉಳ್ಳ ಒಂದು ಪಿಶಾಚಿಯನ್ನು ನೋಡಿದನು. ಆ ಪಿಶಾಚಿ ಘೋರಾಕಾರವಾಗಿ ಕೆಲ ಸಮಯ ನಗುತ್ತಲೂ ಕೆಲ ಸಮಯ ಅಳುತ್ತಲೂ ಅತ್ತಿತ್ತ ಓಡಾಡುತ್ತಲೂ ಕೂಡ ಇತ್ತಂತೆ. ಇಲ್ಲಿ ಬಲಾಜ್ಜಗ್ರಾಹತಂ ಪಾಶೈ ಪಿಶಾಚಂ ಚಾತಿ ಭೀಕರಂ ತುಂಬುರು ಶಿವ ಸತ್ಕೀರ್ತಿ ಗಾಯಕಶ್ಚ ಮಹಾಬಲಿಯಾದಂತಹ ಶಿವನ ಸತ್ಕೀರ್ತಿಯನ್ನು ಗಾಯನ ಮಾಡತಕ್ಕಂತಹ ತುಂಬುರು ಅತಿ ಭೀಕರನೂ ಪಿಶಾಚನೂ ಆದಂತಹ ಅವನನ್ನು ಬಿಂದುಗನನ್ನು ಪಾಶಗಳಿಂದ ಸೆರೆ ಹಿಡಿದು ಗಂಧರ್ವ ಪಾಶದಿಂದ ಸೆರೆ ಹಿಡಿದು ಬಂಧಿಸಿದಂತೆ ಅವನನ್ನು. ಅಂದರೆ ಪಿಶಾಚನ ಮನುಷ್ಯರಿಗೆ ಸಾಧಾರಣ ಹಿಡಿಲಿಕ್ಕೆ ಸಾಧ್ಯ ಇಲ್ಲ, ಮಂತ್ರಶಕ್ತಿ ಬೇಕು. ಗಂಧರ್ವ ತನ್ನ ಪಾಶದಿಂದ ಅದನ್ನು ಮಂತ್ರಪೂತವಾದ ಪಾಶದಿಂದ ಬಂಧನ ಮಾಡಿದ. ಅಥೋ ಶಿವಪುರಾಣಸ್ಯ ವಾಚನಾರ್ಥಂ ಸತುಂಬುರು ನಿಶ್ಚಿತ್ಯ ರಚನಾಂಚಕ್ರೆ ಮಹೋತ್ಸವ ಸಮನ್ವಿತಂ. ಅನಂತರ ಶಿವಪುರಾಣವನ್ನು ಹೇಳಬೇಕು ಅಂಥೇಳಿ ಅಲ್ಲಿ ಒಂದು ಮಹೋತ್ಸವ, ಒಂದು ದೊಡ್ಡ ಉತ್ಸವದ ಉಪಾಧಿಯಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ನಿಶ್ಚಯಿಸಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡುತ್ತಾನೆ. ಪಿಶಾಚಂ ತಾರಿತುಂ ದೇವ್ಯಾ ಶಾಸನಾತ್ ತುಂಬುರುರ್ಗತಃ ವಿಂಧ್ಯಂ ಶಿವಪುರಾಣಂ ಸ ಹಿ ಅದ್ರಿಂ ಶ್ರಾವಯಿತುಂ ಪರಮ ಪಾವನವಾದ ಈ ಶಿವಪುರಾಣವನ್ನು ಕೇಳಿಸುವುದಕ್ಕೆ ಬೇಕಾಗಿ ಪಿಶಾಚತ್ವ ನಿವಾರಣೆಗಾಗಿ ಬಿಂದುಗನ ದೇವಿ ಆಜ್ಞೆಯನ್ನು ಪಾಲನೆ ಮಾಡೋದಕ್ಕಾಗಿ ಕೂಡ ತುಂಬುರು ಏನು ಮಾಡ್ತಾನೆ, ವಿಂಧ್ಯದಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾನೆ. ಇತಿ ಕೋಲಾಹಲೋ ಜಾತಃ ಸರ್ವಲೋಕೇಶು ವೈ ಮಹಾನ್ ತತ್ರ ತಚ್ಶ್ರವಣಾರ್ಥಾಯ ಯಯುರ್ದೇವರ್ಷಯೋದ್ರುತಂ. ಈ ರೀತಿಯಾಗಿ ಅಲ್ಲಿ ತುಂಬ ದೊಡ್ಡ ಕೋಲಾಹಲವಾಯಿತಲ್ಲಿ. ಶಿವಪುರಾಣ ಕಥೆ ನಡೀತದೆ ಅಂತೇಳಿ ಡಂಗುರ ಸಾರಿದರು. ಆಗ ಈ ಕೋಲಾಹಲಕ್ಕೆ ಈ ಒಂದು ಘಟನೆ, ಒಂದು ಮಹಾಪುಣ್ಯ ವಿಶೇಷ ನಡೀತದೆ ಅಂತವಾಗ ಎಲ್ಲ ದೇವತೆಗಳು, ಋಷಿಗಳು, ದೇವರ್ಷಿಗಳು ಇವರೆಲ್ಲ ಕೂಡ ಅಲ್ಲಿಗೆ ಬಹುಬೇಗನೆ ಬರಲಿಕ್ಕೆ ಶುರು ಮಾಡಿದರು. ಒಬ್ಬೊಬ್ಬರಾಗಿ ಬರಲಿಕ್ಕೆ ಆರಂಭಿಸಿದರು. ದೇವರ್ಷಿ ಅಂದರೆ ನಾರದರಾಗಲಿ ಅಥವಾ ಇವರೆಲ್ಲ ದೇವರ್ಷಿ ಪರಂಪರೆಗೆ ಸೇರಿದಂಥವರು. ಇನ್ನು ದೇವತೆಗಳು, ಋಷಿಗಳು ಬೇರೆ ಬೇರೆ. ಹಾಗೆ ಸಮಾಜಸ್ತತ್ರ ಪರಮೋದ್ಭುತಶ್ಚಾಸೀಚ್ಛುಭಾವ. ಅಲ್ಲಿ ಪರಮಾದ್ಭುತವಾದಂಥ ಸಮಾಜವೇ ಸೇರಿತಂತೆ ಈ ಶಿವಪುರಾಣ ಕಥೆಯ ಶ್ರವಣಕ್ಕೆ. ತೇಷಾಂ ಶಿವಪುರಾಣಸ್ಯ ಆಗತಾನಾಂ ಶ್ರೋತುಮಾದರಾತ್. ಶಿವಪುರಾಣಕ್ಕಾಗಿ ಬಹಳ ಪ್ರೀತಿಯಿಂದ ಕೇಳಲಿಕ್ಕಾಗಿ ಬಂದರು ಎಲ್ಲರೂ. ಪಿಶಾಚಮಥತಂ ಪಾಶೈರ್ಬದ್ಧ್ವಾ ಸಮುಪವೇಶ್ಯ ಚ ತುಂಬುರುರ್ವಲ್ಲಕೀ ಹಸ್ತೋ ಜಗೌ ಗೌರೀಪತೇ ಕಥಾಂ. ಬಳಿಕ ಆ ಪಿಶಾಚಿಯನ್ನು ಕಟ್ಟಿ ತನ್ನ ಮುಂದೆ ಕುಳ್ಳಿರಿಸಿಕೊಂಡು ಆ ತುಂಬುರು ವೀಣೆಯನ್ನು ನುಡಿಸುತ್ತಾ, ವಲ್ಲಕಿ ಹಸ್ತನಾಗಿ, ವಲ್ಲಕಿ ವೀಣೆ, ವಲ್ಲಕಿ ವಾದಕ ಅಂತೇಳಿ ಬರ್ತದೆ. ಅವನು ಗೌರಿಪತಿಯಾದಂತಹ ಶಿವನ ಕಥೆಯನ್ನು, ಪುರಾಣವನ್ನು ಹೇಳ್ತಾನೆ. ಯಾರು? ತುಂಬುರು ಎನ್ನುತಕ್ಕಂಥ ಗಂಧರ್ವ. ಆರಭ್ಯ ಸಂಹಿತಾಮಾದ್ಯಾಂ ಸಪ್ತಮೀ ಸಂಹಿತಾವಧಿ ಸ್ಪಷ್ಟಂ ಶಿವಪುರಾಣಂ ಹಿ ಸಮಹಾತ್ಮ್ಯಂ ಸಮಾವದತ್. ಮೊದಲನೇ ಸಂಹಿತೆಯಾದ ವಿದ್ಯೇಶ್ವರ ಸಂಹಿತೆಯಿಂದ ಹಿಡಿದು 7 ಸಂಹಿತೆಗಳವರೆಗೆ ಸಂಪೂರ್ಣವಾಗಿ ಶಿವಪುರಾಣವನ್ನು, ಪುರಾಣದ ಮಾಹಾತ್ಮ್ಯೆಯೊಡನೆ ಹಾಡ್ತಾನೆ, ಪ್ರವಚನವನ್ನು ಮಾಡ್ತಾನೆ. ಶ್ರುತ್ವಾ ಶಿವಪುರಾಣಂ ತಂ ಸಪ್ತಸಂಹಿತಮಾದರಾತ್ ಬಭೂವು ಸುಕೃತಾರ್ಥಾಸ್ತೆ ಸರ್ವೇ ಶ್ರೋತಾರ ಏವ. ಹಿ ಕೇಳುಗರೆಲ್ಲರೂ ಕೂಡ ಸುಕೃತಿಗಳಾದರು, ಪುಣ್ಯವಂತರಾದರು, ಅತ್ಯಂತ ಕೃತಕೃತ್ಯತೆಯನ್ನು ಪಡೆದು ಸಾರ್ಥಕತೆಯನ್ನು ಪಡೆದರು. ಈ ಸಪ್ತ ಸಂಹಿತ ಪೂರಕವಾದಂತಹ ಶಿವಪುರಾಣ ಸಂಪೂರ್ಣವಾಗಿ ಮಹಾತ್ಮೆಯೊಂದಿಗೆ ಕೇಳಿ. ಸ ಪಿಶಾಚೋ ಮಹಾಪುಣ್ಯಂ ಶ್ರುತ್ವಾ ಶಿವಪುರಾಣಕಂ ವಿಧೂಯ ಕಲುಷಂ ಸರ್ವಂ ಜಹೌ ಪೈಶಾಚಿಕಂ ವಪುಃ. ಈ ಮಹಾಪುಣ್ಯತಮವಾದಂಥ ಶಿವಪುರಾಣವನ್ನು ಕೇಳಿ ಆ ಪಿಶಾಚನು ಕೂಡ ತನ್ನ ಪಾಪಗಳನ್ನೆಲ್ಲ ಕಳೆದುಕೊಂಡು ಪಿಶಾಚತ್ವದಿಂದ ನಿವೃತ್ತಿಯನ್ನು ಹೊಂದಿದ, ಪಿಶಾಚಿಯ ದೇಹವನ್ನು ತೊರೆದ. ದಿವ್ಯರೂಪೋ ಬಭೂವಾಶು ಗೌರವರ್ಣಸ್ಥಿತಾಂಶುಕಃ ಸರ್ವಾಲಂಕಾರದೀಪ್ತಾಂಗಃ ತ್ರಿನೇತ್ರಶ್ಚಂದ್ರಶೇಖರಃ. ಸಾಕ್ಷಾತ್ ಚಂದ್ರಶೇಖರನಂತೆಯೇ ತೋರಿದ ಅವನು ದಿವ್ಯ ವಪುವನ್ನು ಧರಿಸಿದ. ದಿವ್ಯ ಶರೀರ ಬಂತವನಿಗೆ, ಸಾರೂಪ್ಯ ಮುಕ್ತಿ ಬಂತವನೇ, ಶಿವನ ರೂಪವೇ ಬಂತವನಿಗೆ. ಗೌರವರ್ಣನಾದ, ಬಿಳಿಯಾದ ಬಣ್ಣವ, ಸಿತಾಂಶುಕಃ ಅಂದರೆ ಬಿಳಿ ಬಟ್ಟೆಯನ್ನು ಧರಿಸಿದ. ಹೀಗೆ ಸರ್ವಾಲಂಕಾರದಿಂದ ಬೆಳಗುವಂತಹ ದಿವ್ಯವಾದ ಶಿವನಂತಹ ಚಂದ್ರಶೇಖರನ, ಮತ್ತೊಬ್ಬ ಚಂದ್ರಶೇಖರನೂ ಎಂಬಂತೆ ತೋರಿದ. ದಿವ್ಯಂ ದಿವ್ಯವಪುರ್ಭೂತ್ವಾ ತಯಾ ಸ ನಿಜಕಾಂತಯಾ ಜಗೌ ಸ್ವಯಮಪಿ ಶ್ರೀಮಾಂಶ್ಚರಿತಂ ಪಾರ್ವತೀಪತೇ. ಆ ಶಿವನ ಚರಿತ್ರೆಯನ್ನು ಕೇಳಿ ಇವನು ಶಿವನಂತೆಯಾಗಿ ತನ್ನ ನಿಜ ಪತ್ನಿಯಾಥ ಚಂಚುಲೆಯೊಡನೆ, ಯಾರು? ಬಿಂದುಗ,
ಏನು ಮಾಡ್ತಾನೆ, ಕೈಲಾಸಕ್ಕೆ ಹೋಗ್ತಾನೆ. ತುಂಬುರು ಕರ್ಕೊಂಡು ಹೋಗ್ತಾನೆ ವಿಮಾನದಲ್ಲಿ. ತದ್ವದೂಮಿತಿ ಸಂದೃಷ್ಟ್ವಾ ಸರ್ವೇ ದೇವರ್ಷಯಶ್ಚ ತೇ ಬಭೂವುರ್ವಿಸ್ಮಿತಾಶ್ಚಿತ್ತೇ ಪರಮಾನಂದ ಸಂಯುತಾ. ದೇವರ್ಷಿಗಳೆಲ್ಲರೂ ಕೂಡ ಚಂಚುಲೆಯನ್ನು ಬಿಂದುಗನ ಹೆಂಡತಿ ಅಂತೇಳಿ ತಿಳಿದು ಬಹಳ ವಿಸ್ಮಿತ ಚಿತ್ತರಾಗಿ ಆಶ್ಚರ್ಯವುಳ್ಳವರಾಗಿ ಆನಂದಪಟ್ಟರು. ಪತ್ನಿಯಿಂದ ಇಲ್ಲಿ ಪತಿಯ ಉದ್ಧಾರವಾಯಿತು, ಎಂತಹ ಪತ್ನಿ ಈ ರೀತಿಯ ಪತಿಯನ್ನು ಉದ್ಧಾರ ಮಾಡಿದ್ಲು ಅಂಥೇಳಿ. ಸುಕೃತಾರ್ಥ ಮಹೇಶಸ್ಯ ಶ್ರುತ್ವಾ ಚರಿತಮದ್ಭುತಂ ಸ್ವಂ ಧಾಮ ಯಯುಃ ಪ್ರೀತ್ಯ ಶಂಸಂತಃ ಶಾಂಕರಂ ಯಶಃ. ಮಹೇಶ್ವರನ ಚರಿತ್ರೆಯನ್ನು ಕೇಳಿ ಕೃತಾರ್ಥರಾದ ಆ ದೇವ ಋಷಿಗಳೆಲ್ಲರೂ ಪ್ರೀತಿಯಿಂದ ಶಂಕರನನ್ನು ಹೊಗಳುತ್ತಾ ಅವನ ಕೀರ್ತಿಯನ್ನು ಕೊಂಡಾಡುತ್ತಾ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ಬಿಂದುಗಸ್ಸೋ ವಿದಿವ್ಯಾತ್ಮ ಸುವಿಮಾನ ಸ್ಥಿತ ಸುಖಿ ಸ್ವಕಾಂತ ಪಾರ್ಶ್ವಗ ಶ್ರೀಮಾನ್ ಶುಶುಭೇತೀವ ಸುಖಸ್ಥಿತ. ಬಿಂದುಗನು ಕೂಡ ಆಕಾಶದಲ್ಲಿ ವಿಮಾನದ ಮೇಲೆ ತನ್ನ ಪತ್ನಿಯೊಂದಿಗೆ ಕುಳಿತುಕೊಂಡು ಅತ್ಯಂತ ಸುಖ ಹೊಂದಿದವನಾಗಿ ದಿವ್ಯಾತ್ಮನಾಗಿ ಕೈಲಾಸದೆಡೆಗೆ ಆನಂದದಿಂದ ಹಾರಿದ. ಅಥ ಗಾಯನ್ ಮಹೇಶಸ್ಯ ಸುಗುಣಾನ್ ಸುಮನೋಹರಾನ್ ಸ ತುಂಬುರುರ್ಜಗಾಮಾಶು ಸಕಾಂತಶಂಕರಂ ಪದಂ. ಹಾಗೆ ಮಹೇಶ್ವರನ ಮನೋಹರವಾದ ಗುಣಗಳ ಕೀರ್ತನೆಯನ್ನು ಗಾನ ಮಾಡ್ತಾ ತುಂಬುರೂ ಈಶ್ವರನ ಸಮೀಪಕ್ಕೆ ಹೋಗ್ತಾನೆ ಇವರನ್ನು ಕರ್ಕೊಂಡು. ಸುಸತ್ಕೃತೋ ಮಹೇಶೇನ ಪಾರ್ವತ್ಯಾ ಚ ಸಬಿಂದುಗ ಸ್ವಗಣಶ್ಚ ಕೃತಃ ಪ್ರೀತ್ಯ ಸಾಭವದ್ಗಿರಿಜಾ ಸಖೀ. ಅಲ್ಲಿ ಈಶ್ವರನು ಪಾರ್ವತಿಯು ಬಿಂದುಗರನ್ನು ಕರುಣಾಪೂರಿತ ದೃಷ್ಟಿಯಿಂದ ನೋಡಿ ಅನುಗ್ರಹಿಸಿದರು. ದೇವಗಣಗಳು ಅನುಗ್ರಹಿತರಾದರೂ ಚಂಚುಲೆಯು ಪಾರ್ವತಿಗೆ ಪ್ರಿಯ ಸಖಿಯಾದಳು. ತಸ್ಮಿನ್ ಲೋಕೆ ಪರಾನಂದೇ ಘನಜ್ಯೋತಿಷಿ ಶಾಶ್ವತೆ ಲಬ್ಧ್ವಾ ನಿವಾಸಮಚಲಂ ಪ್ರಭಾತೆ ಪರಮಂ ಸುಖಂ. ಆನಂದಮಯವೂ ಶಾಶ್ವತವೂ ಆದ ಆ ಕೈಲಾಸದಲ್ಲಿ ಬಿಂದುವನು ನಿಶ್ಚಲವಾದ ಸ್ಥಿತಿಯನ್ನು ಪಡೆದು ಪರಮ ಸುಖವನ್ನು ಹೊಂದಿದನು. ಇತ್ಯೇತತ್ ಕಥಿತಂ ಪುಣ್ಯಂ ಇತಿಹಾಸಂ ಅಘಾಪಹಂ ಶಿವ ಪರಾನಂದಂ ನಿರ್ಮಲಂ ಭಕ್ತಿವರ್ಧನಂ. ಈ ರೀತಿಯಾಗಿ ಪುಣ್ಯಕರವೂ ಪಾಪವನ್ನು ನಾಶ ಮಾಡುವುದು ಆದ ಈ ಪುರಾಣ ಕಥೆಯನ್ನು ಹೇಳಿಯಾಯಿತು. ಇದು ಈಶ್ವರನಿಗೂ ಪಾರ್ವತಿಗೂ ಆನಂದವನ್ನುಂಟು ಮಾಡುವುದು ಮತ್ತು ನಿಷ್ಕಲ್ಮಶವಾದ ಭಕ್ತಿಯನ್ನು ಕೇಳುಗರಲ್ಲಿ ಹೆಚ್ಚಿಸುವುದು. ಯ ಇದಂ ಶೃಣುಯಾತ್ ಭಕ್ತ್ಯಾ ಕೀರ್ತಯೇದ್ವಾ ಸಮಾಹಿತಃ ಸ ಭುಕ್ತ್ವಾ ವಿಪುಲಾನ್ ಭೋಗಾನ್ ಅಂತೆ ಮುಕ್ತಿಮವಾಪ್ನುಯಾತ್. ಯಾರು ಈ ಪುರಾಣವನ್ನು ಭಕ್ತಿಯಿಂದ ಕೇಳುವರೋ, ಯಹ ಇದಂ ಶೃಣುಯಾತ್ ಭಕ್ತ್ಯಾ ಕೀರ್ತಯೇದ್ವಾ ಸಮಾಹಿತಃ ಅಥವಾ ಒಂದೇ ಮನಸ್ಸುಳ್ಳವನಾಗಿ ಯಾವಾಗಲೂ ಗಾನ ಮಾಡುತ್ತಾನೋ, ಸ ಭುಕ್ತ್ವಾ ವಿಪುಲಾನ್ ಭೋಗಾನ್ ಅವನು ವಿಪುಲವಾದ ಸಾಕಷ್ಟು ಭೋಗಗಳನ್ನು ಅನುಭವಿಸಿ ಅಂತೆ ಕೊನೆಗೆ ಮುಕ್ತಿಮವಾಪ್ನುಯಾತ್ ಮರಣಾನಂತರ ಮುಕ್ತಿಯನ್ನು ಹೊಂದುತ್ತಾನೆ. ಅಥವಾ ಭೋಗಗಳನ್ನು ಅನುಭವಿಸಿ ಬಳಿಕ ಜೀವನ್ಮುಕ್ತಿಯನ್ನು ಕೂಡ ಹೊಂದುತ್ತಾನೆ. ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಶಿವಪುರಾಣ ಮಾಹಾತ್ಮ್ಯೆ ಬಿಂದುಗ ಸದ್ಗತಿ ವರ್ಣನನ್ನಾಮ ಪಂಚಮೋಧ್ಯಾಯ. ಬದುಕಿದ್ದಾಗಲೇ ಮುಕ್ತಿಯನ್ನು ಹೊಂದುತ್ತಾನೆ, ಮರಣಾನಂತರ ಮುಕ್ತಿಯನ್ನು ಹೊಂದುತ್ತಾನೆ, ಸಕಲ ಭೋಗಗಳನ್ನು ಅನುಭವಿಸಿ ಅಂತೇಳಿ. ಇಲ್ಲಿಗೆ ಶ್ರೀ ಸ್ಕಾಂದ ಪುರಾಣದ ಶಿವಪುರಾಣ ಮಹಾತ್ಮೆಯಲ್ಲಿ ಬಿಂದುಗನ ಸದ್ಗತಿ ವರ್ಣನೆ ಎಂಬ 5ನೇ ಅಧ್ಯಾಯವು ಮುಗಿದುದು. ಹರ 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 ಮಹಾದೇವ ಶಂಕರ ಶಂಕರ ಶಂಕರ. ಹರಿ ಓಂ ತತ್ಸತ್.